ಕಳೆದ 3-4 ದಿನಗಳಿಂದ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮಘಟ್ಟ ಶ್ರೇಣಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಮಳೆಯಿಂದಾಗಿ ಪ್ರಕೃತಿಯ ನೈಜ ಸೊಬಗು ಅನಾವರಣಗೊಂಡಿರುವಂಥದ್ದು. ಹಾಗಾಗಿ ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಜಿಲ್ಲೆಗೆ ಭೇಟಿ ಕೊಡ್ತಾ ಇರುವಂಥದ್ದು. ಜಿಲ್ಲೆಯ ಅದರಲ್ಲೂ ಕೂಡ ಪ್ರವಾಸಿ ತಾಣ ಆಗಿರುವಂಥ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಕೂಡ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿಯನ್ನು ಕೂಡ ಕೊಡ್ತಾ ಇದ್ದಾರೆ. ವಯನಾಡಿನ ದುರಂತದ ಬಳಿಕ ಪ್ರವಾಸಿಗರಲ್ಲೂ ಕೂಡ ಒಂದು ಆತಂಕವೂ ಕೂಡ ಮನೆ ಮಾಡಿರುವಂಥದ್ದು. ನನ್ನ ಜೊತೆಗೆ ಪ್ರವಾಸಿಗರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಗಿರಿ ಸೊಬಗನ್ನು ಸವಿದ್ರ, ಹೇಗೆ ಅನಿಸ್ತು ಗಿರಿ ಸೌಂದರ್ಯ? ಖುಷಿ ಆಯಿತು ಸರ್. ಅಂದರೆ ಚೆನ್ನಾಗಿದೆ, ಆದರೆ ಫಾಗ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಅಂದರೆ ವ್ಯೂ ಪಾಯಿಂಟ್ ಎಲ್ಲ ನೋಡೋಕ್ಕಾಗಲಿಲ್ಲ. ಅದು ಬಿಟ್ಟರೆ ಫಾಲ್ಸ್ ಎಲ್ಲ ನೋಡ್ಬೋದು. ಖುಷಿ ಆಯಿತು. ಅಲ್ಲಿಂದ ಬಂದು ಹರಿಹರದಿಂದ ಬಂದಿದ್ದು ನಾವು. ಖುಷಿ ಆಯಿತು ಮೇಡಮ್. ಈಗ ಪಕ್ಕದ ಕೇರಳ ರಾಜ್ಯದಲ್ಲಿ ವಯನಾಡಿನಲ್ಲಿ ದುರಂತ ನಡೀತು, ಭೂಕುಸಿತ ಆಗ್ತಾ ಇದೆ. ಅಂದರೆ ಚಿಕ್ಕಮಗಳೂರಲ್ಲಿ ಕೂಡ ಅಲ್ಲಲ್ಲಿ ದರೆ ಕುಸಿತ ಆಗ್ತಾ ಇರುವಂಥದ್ದು, ಬಂಡೆಕಲ್ಲು ಕೂಡ ರಸ್ತೆಗೆ ಬಿದ್ದಿರುವಂಥದ್ದು. ಆತಂಕ ಆಯಿತಾ, ಭಯ ಆಯಿತಾ ಮೇಡಮ್? ಹೇಗೆ? ಭಯ ಅಂತ ಏನಿಲ್ಲ, ಬರಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಇವತ್ತು ಏನಾರು ಆಗಲಿ ಬರೋಣ ಅಂತ ಬಂದಿದ್ದಷ್ಟೇ. ಖುಷಿ ಆಯಿತು. ಇನ್ನೂ ಪ್ಲೇಸಸ್ ಕವರ್ ಮಾಡಬೇಕು, ಮಾಡಿದ್ಮೇಲೆ ನೋಡ್ಬೇಕು ಹೇಗನ್ಸುತ್ತಂತ. ಅಂದರೆ ರಸ್ತೆಯಲ್ಲೆಲ್ಲ ಬಂಡೆ ಬಿದ್ದಿತ್ತಲ್ಲ, ಅಂದರೆ ಮಣ್ಣು ಕಲ್ಲು ಮರ ಎಲ್ಲ ದೊಡ್ಡ ಮರ ಎಲ್ಲ ಬಿದ್ದಿತ್ತು. ಅದನ್ನೆಲ್ಲ ನೋಡಿ ಭಯ ಆಯ್ತಾ? ಸ್ವಲ್ಪ ಭಯ ಆಗಿತ್ತು. ಮನೇಲಿ ಹೇಳಿದ್ರು ಹೋಗ್ಬೇಡ್ರಿ ಅಂತ, ಆದರೂ ಕೇಳಲಿಲ್ಲ, ಬಂದಿದ್ದೀವಿ, ನೋಡಬೇಕು. ಹೇಗೆ ಅನಿಸ್ತು ಮೇಡಮ್ ನಿಮಗೆ? ಅಂದರೆ ಪ್ರಕೃತಿ ಸೌಂದರ್ಯ ಸವಿಯ ಜೊತೆಗೆ ಆತಂಕ ಇತ್ತಾ, ಭಯ ಆಯ್ತಾ, ಹೇಗೆ? ಭಯ ಅಂತ ಏನೂ ಇಲ್ಲ ಅಷ್ಟು, ಆದರೆ ವ್ಯೂ ಪಾಯಿಂಟ್ ಕಾಣಿಸ್ಲಿಲ್ಲ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಷ್ಟೇ. ಇನ್ನೂ ಎಲ್ಲ ಚೆನ್ನಾಗಿತ್ತು. ನಿಮಗೆ ಹೇಗೆ ಅನಿಸ್ತು ಮೇಡಮ್? ಅಂದರೆ ರಸ್ತೆಯಲ್ಲಿ ನೋಡ್ತಾ ಇದ್ದೀರಾ ದೊಡ್ಡದಾದಂಥ ಕಲ್ಲು ಕೂಡ ರಸ್ತೆ ಮೇಲೆ ಇರುವಂಥದ್ದು. ಭಯ ಆಯ್ತಾ ರಸ್ತೆಯಲ್ಲಿ ಹೋಗಬೇಕಾದ್ರೆ? ಹೇಗೆ ಮೇಡಮ್? ಆ್ಯಕ್ಚುಲಿ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ತುಂಬ ಭಯ ಆಯಿತು. ಅಂದರೆ ಹೋಗುವಾಗ ಹೆಂಗಾಗುತ್ತೋ ಪ್ರಯಾಣ, ಹೆಂಗಾಗುತ್ತೋ ಅಂದರೆ ಏನಾದರೂ ಆಗ್ಬಿತ್ತೋ ಅಂತ ತುಂಬ ಭಯ ಇತ್ತು. ಬಟ್ ಫುಲ್ ಸೇಫಾಗೆ ಓಡಿಸಿದ್ರು. ಅಂದರೆ ನಮ್ಮ ಅಣ್ಣನೇ ಇದ್ದರು, ಚೆನ್ನಾಗಿ ಓಡಿಸಿದ್ರು, ಪರವಾಗಿಲ್ಲ. ಬಟ್ ವ್ಯೂ ಪಾಯಿಂಟ್ಸ್ ಏನು ನೋಡೋಕ್ಕಾಗಿಲ್ಲ ಅಂತ ಬೇಜಾರಾಯಿತು. ಮೇಲ್ಗಡೆ ಹೋಗಿದ್ವಿ, ಅಲ್ಲೆಲ್ಲ ಫಾಗ್ಸ್ ತುಂಬ ಇದರಿಂದ ಮಳೆ ಎಲ್ಲ ಬರುತ್ತಿದ್ದ ಕಾರಣದಿಂದ ಅಷ್ಟೊಂದು ನೋಡೋಕ್ಕಾಗಿಲ್ಲ. ಬಟ್ ಚೆನ್ನಾಗಿತ್ತು, ಎಕ್ಸ್ಪ್ರೆಸ್ ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇದಿಷ್ಟು ಪ್ರವಾಸಿಗರ ಮಾತಾಗಿರುವಂಥದ್ದು. ಜಿಲ್ಲೆಯ ಸೌಂದರ್ಯವನ್ನು ಸವಿದು ಅದರ ರಸ್ತೆಯಲ್ಲಿ ಹೋಗುವಂಥ ಮಾರ್ಗ ಮಧ್ಯೆ ಒಂದಿಷ್ಟು ಭಯ ಆಯಿತು. ಏಕೆಂದರೆ ದರೆ ಕುಸಿತ, ಹಾಗೆಯೇ ಬಂಡೆಕಲ್ಲು ಕೂಡ ರಸ್ತೆಯಲ್ಲಿ ಬಿದ್ದಿರುವಂಥದ್ದು. ಸಹಜವಾಗಿ ಆತಂಕ ಆಯಿತು ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.